ನಮಸ್ಕಾರ ಸ್ನೇಹಿತರೆ 22/11/2025 ಶನಿವಾರ. ಈ ಶನಿವಾರ ಹುಬ್ಬಳ್ಳಿ ಮಾರ್ಕೆಟ್ ನಡೆದಿದೆ. ಈ ಶನಿವಾರದ ಹುಬ್ಬಳ್ಳಿ ಮಾರ್ಕೆಟ್ಗೆ ಸುಮಾರು 8,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ದವು. ಅದರೊಳಗೆ 3,000 ಚೀಲ ಈ ಸೀಸನ್ನ ಹೊಸಕಾಯಿ ಮತ್ತು 5,000 ಚೀಲ ಏಸಿಕಾಯಿ ಮಾರಾಟಕ್ಕೆ ಬಂದಿದ್ದವು. ಇನ್ನು ಮಾರಾಟಕ್ಕೆ ಬಂದಿದ್ದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತಲೇ ಹೇಳಬೇಕು. ಸ್ನೇಹಿತರೆ, ಇನ್ನು ಈ ಸೀಸನ್ನ ಹೊಸ ಕಾಯಿಗೆ ಅದು ಕೂಡ ಕಾಯಿ ಕ್ವಾಲಿಟಿ ಇದ್ದರೆ ಹುಬ್ಬಳ್ಳಿ ಮತ್ತು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕೂಡ ಒಳ್ಳೆ ರೇಟ್ ನಡೀತಿದೆ. ಇಂದಿನ ವರ್ಷಗಳ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಸ್ನೇಹಿತರೆ, ಹೊಸ ಕಾಯಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಈ ವರ್ಷ ಒಳ್ಳೆ ಬೆಲೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಏಕೆಂದರೆ ಎಸಿ ಕಾಯಿಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ನ ಹೊಸ ಕಾಯಿಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತ ನೋಡುವುದಾದರೆ, ಡಬ್ಬಿ ಬ್ಯಾಡಗಿ ಹೊಸಕಾಯಿ 36,000ದಿಂದ 42,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 36,000 ನಡೆದರೆ ಹೈಯೆಸ್ಟು 42,500ರವರೆಗೆ ಡಬ್ಬಿ ಬ್ಯಾಡಗಿ ಹೊಸಕಾಯಿ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಒಳ್ಳೆ ಕ್ವಾಲಿಟಿ ಕಾಯಿ 24,000ದಿಂದ 26,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ ಕಾಯಿ 18,000ದಿಂದ 26,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಏಸಿಕಾಯಿ 22,000ದಿಂದ 25,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 22,000 ನಡೆದರೆ ಹೈಯೆಸ್ಟು 25,000ರವರೆಗೆ ಏಸಿಕಾಯಿ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಹೊಸಕಾಯಿ 32,000ದಿಂದ 37,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 32,000 ನಡೆದರೆ ಹೈಯೆಸ್ಟು 37,000ರವರೆಗೆ ಕಡ್ಡಿ ಬ್ಯಾಡಗಿ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಏಸಿಕಾಯಿ 18,000ದಿಂದ 22,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟು 22,000ರವರೆಗೆ ಕಡ್ಡಿ ಬ್ಯಾಡಗಿ ಏಸಿಕಾಯಿ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಹೊಸಕಾಯಿ 18,000ದಿಂದ 23,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟು 23,000ರವರೆಗೆ 2043 ಹೊಸಕಾಯಿ ರೇಟ್ ನಡೆದಿದೆ. ಇನ್ನು 2043 ಮೀಡಿಯಂ ಕ್ವಾಲಿಟಿ ಕಾಯಿ 14,000ದಿಂದ 17,000ರವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಎಸಿ ಕ್ವಾಲಿಟಿ ಕಾಯಿ 14,000ದಿಂದ 16,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 14,000 ನಡೆದರೆ ಹೈಯೆಸ್ಟು 16,000ರವರೆಗೆ ಎಸಿ ಕಾಯಿ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಹೊಸಕಾಯಿ 18,000ದಿಂದ 22,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟು 22,000ರವರೆಗೆ ವಿವಿಧ ಕ್ವಾಲಿಟಿಯ ಮೆಣಸಿನಕಾಯಿ ರೇಟ್ ನಡೆದಿದೆ. ಇನ್ನು 102 ಏಸಿಕಾಯಿ 14,000ದಿಂದ 16,500ರವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸು ಹೊಸಕಾಯಿ 11,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 11,000 ನಡೆದರೆ ಹೈಯೆಸ್ಟು 14,500ರವರೆಗೆ 5531 ರೇಟ್ ನಡೆದಿದೆ. ಇನ್ನು 5531 ಏಸಿಕಾಯಿ 8,000ದಿಂದ 11,000ರವರೆಗೆ ರೇಟ್ ನಡೆದಿದೆ. ಸೂಪರ್ 10 ಹೊಸಕಾಯಿ 11,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 11,000 ನಡೆದರೆ ಹೈಯೆಸ್ಟು 14,000ರವರೆಗೆ ಸೂಪರ್ 10 ಹೊಸಕಾಯಿ ರೇಟ್ ನಡೆದಿದೆ. ಇನ್ನು ಸೂಪರ್ 10 ಏಸಿಕಾಯಿ 10,500ರಿಂದ 12,000ರವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ಮೆಣಸಿನಕಾಯಿ ಹೊಸಕಾಯಿ 10,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟು 12,000ರವರೆಗೆ ಗುಂಟೂರು ಮೆಣಸಿನಕಾಯಿ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಬ್ಯಾಡಗಿ ಮೆಣಸಿನಕಾಯಿ ಬಿಳೆಗಾಯಿ 3,000ದಿಂದ 5,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಬಿಳೆಗಾಯಿ 2,500ರಿಂದ 3,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮೆಣಸಿನಕಾಯಿಗಳು 10,000ದಿಂದ 12,500ರವರೆಗೆ ರೇಟ್ ನಡೆದಿದೆ. ಸ್ನೇಹಿತರೆ, ಇವು ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್
ಪ್ರೆಸ್ ಮಾಡಿ. ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ.